ಕನ್ನಡ ಭಾಷಾ ಕಲಿಕಾ ಅಧಿನಿಯಮ ಪಾಲಿಸದ ಶಿಕ್ಷಣ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತ ಉಪನಿರ್ದೇಶಕರು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮುಖಾಂತರ ನೋಟಿಸ್ ಜಾರಿ ಮಾಡಿದೆ. ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಇಂಟರ್ನ್ಯಾಷನಲ್ ಲೆವೆಲ್ ಇರ್ತಕ್ಕಂಥ ಇಂಗ್ಲಿಷ್ ಮೀಡಿಯಂ ಶಾಲೆಗಳು ಇದ್ದಾವೆ. ಅದರೊಳಗೆ ಕನ್ನಡ ಭಾಷೆಯನ್ನು ಕೂಡ ಕಲಿಸೋದಕ್ಕೆ ಅಧಿನಿಯಮಗಳನ್ನು ಸರ್ಕಾರ ರೂಪಿಸಿದೆ. ಅಧಿನಿಯಮಗಳನ್ನು ಪಾಲಿಸದೇ ಇರ್ತಕ್ಕಂಥ, ಜಾರಿಗೊಳಿಸದೇ ಇರ್ತಕ್ಕಂಥ ಅನೇಕ ಶಾಲೆಗಳು ರಾಜ್ಯದಲ್ಲಿದೆ. ಕನ್ನಡನೂ ಕೂಡ ಸರಿಯಾಗಿ ಕಲಿಸೋದಿಲ್ಲ ಅಧಿನಿಯಮಗಳಿಗೆ ಒಳಪಟ್ಟು. ಅಂಥ ಶಾಲೆಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ. ಯಾವ ಶಾಲೆಗಳಿಗೆ? ಬೆಂಗಳೂರು ಇಂಟರ್ನ್ಯಾಷನಲ್ ಶಾಲೆ ದೊಮ್ಸಂದ್ರ, ಅದೇ ಥರ ಗೇರ್ ಇನೋವೇಟಿವ್ ಶಾಲೆ ದೊಣ್ಣಕಣ್ಣಹಳ್ಳಿ ಬೆಂಗಳೂರು ಸೌತ್. ಹಂಗಾದ್ರೆ ಎರಡೇ ಸ್ಕೂಲ್ಗಳ ಇರೋದು. ಇನ್ನು ಉಳಿದಿರತಕ್ಕಂಥ ಎಲ್ಲ ಶಾಲೆಗಳು ಅಂದರೆ ಇಂಟರ್ನ್ಯಾಷನಲ್ ಲೆವೆಲ್ ಇರ್ತಕ್ಕಂಥ ಅಥವಾ ನ್ಯಾಷನಲ್ ಲೆವೆಲ್ ಇರ್ತಕ್ಕಂಥ ಶಾಲೆಗಳು, ಎರಡೇ ಶಾಲೆಗಳು ಮಾತ್ರ ಈ ಥರ ಅಧಿನಿಯಮಗಳನ್ನು ಪಾಲಿಸ್ತಾ ಇಲ್ವಾ? ಇನ್ನು ಅನೇಕ ಇದಾವ? ಅಥವಾ ಮಂತ್ರಿಗಳಿಗೆ ಅಧಿಕಾರಿಗಳಿಂದ ಸರಿಯಾದ ಮಾಹಿತಿ ಸಿಕ್ಕಿಲ್ವಾ ಅನ್ನೋಂಥದ್ದು ಒಂದು ಪ್ರಶ್ನೆಯನ್ನ ನಾನು ಮಾನ್ಯ ಸಚಿವರಲ್ಲಿ ಕೇಳಬಯಸ್ತೀನಿ. ಸಚಿವರು, ಮಾನ್ಯ ಅಧ್ಯಕ್ಷರೇ, ಏನು ಮಾನ್ಯ ಸದಸ್ಯರು ರವಿಕುಮಾರ್ ಅವರು ಎತ್ತಿರ್ತಕ್ಕಂಥದ್ದು, ನಾವು ಯಾವುದೇ ಶಾಲೆಯಲ್ಲೂ ಕೂಡ ನಾವು ಅವರಿಗೆ ರಿನ್ಯೂವಲ್ ಮಾಡಬೇಕಾದ್ರೂ ಕೂಡ ನಾವು ಮುಚ್ಚಳಿಕೆಯನ್ನು ಬರ್ಸ್ಕೊಂಡಿರ್ತೀವಿ. ಏನಂತ ಹೇಳಿದರೆ, ಕನ್ನಡ ಭಾಷೆಯನ್ನು ಕಲಿಸಲೇಬೇಕು ಅಂಥೇಳಿ ಮುಚ್ಚಳಿಕೆಯನ್ನು ನಮಗೆ ಗಮನಕ್ಕೆ ಬಂದಾಗ, ಯಾಕೆಂದರೆ ಕೆಲವು ಸತಿ ಏನಾಗಿದೆ, ಬೆಂಗಳೂರಲ್ಲೂ ಕೂಡ ಅವ್ರೇನು ಪ್ರಶ್ನೆಯನ್ನು ಹಾಕಿದ್ದಾರೆ, 2 ಶಾಲೆ ಬಿಟ್ಟು 2 ಶಾಲೆನ ಇನ್ನೂ ಬೇರೆ ಕಡೆನೂ ಕಲಿಸಿರೋದಿಲ್ಲ ಅಂತಕ್ಕಂಥದ್ದು ನಮಗೆ ಮಾಹಿತಿ ಬಂದರೆ, ಅವ್ರು ಮುಚ್ಚಳಿಕೆ ತಗೊಂಡು ಅವ್ರ ಕನ್ನಡ ಭಾಷೆಯನ್ನು ಏನಾದ್ರು ಹೇಳಲಿಲ್ಲ ಅಂದರೆ, ಹೇಳ್ಕೊಡ್ಲಿಲ್ಲ ಅಂತ ಹೇಳಿದರೆ ಮಕ್ಕಳಿಗೆ, ಅವ್ರ ಮೇಲೆ ತೀಕ್ಷ್ಣವಾಗಿರ್ತಕ್ಕಂಥ ಆ್ಯಕ್ಷನ್ ತಗೊಳ್ತಕ್ಕಂಥದ್ದು ನಿರ್ದಾಕ್ಷಿಣ್ಯವಾಗಿ ನಾವು ತಗೊಳ್ತೀವಿ. ಒಂದು ಅದ್ರ ಜೊತೆಗೆ ತಾವೇನಂತ ಕೇಳಿದರೆ, ಇದಿಷ್ಟೇನಾ ಇನ್ನೂ ಅಂತ ಹೇಳಿ ನಾವು ಯಾವ್ಯಾವಾಗ ನಮಗೆ ಏನಾದ್ರು ಕಂಪ್ಲೇಂಟ್ ಬಂದಾಗ, ಫಾರ್ ಎಕ್ಸಾಂಪಲ್ ಸೋಫಿಯಾ ಸ್ಕೂಲ್ ಅಂತಲೂ ಕೂಡ, ಯಾಕಂದರೆ ನಾನು ಹೆಸರು ಹೇಳಬಾರ್ದು, ಬಟ್ ಆದರೂ ಕೂಡ ಅದು ಮಾಧ್ಯಮದಲ್ಲೆಲ್ಲ ತಮಗೆ 1 ವರ್ಷದ ಮುಂಚೆ ಬಂದಾಗ ಅಧಿಕಾರಿಗಳನ್ನೆಲ್ಲ ಕಳಿಸಿ ನಾವೆಲ್ಲ ಚೆಕ್ ಮಾಡಿದಾಗ ಅವ್ರ ಪಾಡಿಗೆ ಅವರು ಕರೆಕ್ಟಾಗಿ ಅದನ್ನೆಲ್ಲ ನಡೆಸ್ತಾ ಇದ್ರು. ಏನಾಗ್ತದೆ, ಹೊರಗಡೆಗೆ ಯಾರಾದರೂ ಬೇರೆ ಒಂದು ವಿಚಾರಕ್ಕೆ ಬಂದಾಗ ಈ ಥರ ಆನ್ಗೋಯಿಂಗಾಗಿ ನಡೀತಾ ಇರ್ತದೆ. ಆದರೆ ನಮ್ಮ ಗಮನಕ್ಕೆ ಬಂದಾಗ ನಾವು ಯಾವುದೇ ಕಾರಣಕ್ಕೂ ಅದನ್ನು ನಿರ್ದಾಕ್ಷಿಣ್ಯವಾಗಿ ನಾವು ಆ್ಯಕ್ಷನ್ ತೊಗೊಳ್ತೀವಿ. ನಮಗೆ ಕೊಟ್ಟಿರ್ತಕ್ಕಂಥದ್ದು ಇವೆರಡಿದೆ. ಮತ್ತೆ ಏನಾದರೂ ಇನ್ನೂ ಕೂಡ ಸೀರಿಯಸ್ ಆಗಿ ನಾವು ಚೆಕ್ ಮಾಡ್ತಕ್ಕಂಥದ್ದು ವ್ಯವಸ್ಥೆ ಏನಾದ್ರು ಮಾಡಬೇಕಂತ ಹೇಳಿದರೆ, ಮತ್ತು ಯಾವುದೇ ಸಂದರ್ಭದಲ್ಲಿ ನಮಗೆ ಯಾವ್ದಾದ್ರು ಒಂದು ಕಂಪ್ಲೇಂಟ್ ಬಂದಾಗಲೂ ಕೂಡ ಅದನ್ನು ಹಗುರವಾಗಿ ತಗೊಳ್ಳೋದಿಲ್ಲ. ಯಾಕೆಂದರೆ ನಮ್ಮ ಭಾಷೆಯನ್ನು ಕಾಪಾಡ್ತಕ್ಕಂಥದ್ದು ಶಾಲೆ ಮಟ್ಟದಲ್ಲಿ ಎಲ್ಲ ಹಂತದಲ್ಲೂ ಕೂಡ ಅದು ನಮ್ಮ ಕರ್ತವ್ಯ ಆಗುತ್ತೆ. ಅದನ್ನು 100 ನಾವು ಮಾಡ್ತೀವಿ. ಯಾವುದಾದ್ರೂ ಆ ಥರ ಇದ್ದರೂ ಕೂಡ ನಮಗೆ ಹೇಳಿ ನಾವು ಅದನ್ನು ಆ್ಯಕ್ಷನ್ ತೊಗೊಳ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಯಾಕೆಂದರೆ ಉದಾಹರಣೆ ಒಂದು ಶಾಲೆದು ಯಾಕೆಂದರೆ ಬರ್ತಾ ಇರುತ್ತೆ ಆನ್ಗೋಯಿಂಗ್ ಆಗಿ. ಮಾನ್ಯ ಸದಸ್ಯರಲ್ಲೂ ಕೂಡ ಮನವಿ ಮಾಡ್ತೀನಿ, ಯಾಕೆಂದರೆ ಹೇಳ್ತಾ ಇರ್ತಾ, ಅದು ದ್ವೇಷದಲ್ಲೂ ಇರ್ಬೋದು, ಬೇರೆ ಬೇರೆ ವಿಚಾರದಲ್ಲೂ ಕೂಡ ಇರ್ಬೋದು. ನಾವು ಹಿಂಗಾದಾಗ ಇಮ್ಮಿಡಿಯೇಟಾಗಿ ನಮ್ಮ ಆಫೀಸರ್ಸ್ನ ಕಳಿಸಿ ಕರೆಕ್ಟಾಗಿ ಹೋಗಿ ಅದನ್ನು ಏನೇನು ಅಂಥೇಳಿ ಚೆಕ್ ಮಾಡಿ, ಮಕ್ಕಳ ಹತ್ರನೂ ಕೂಡ ಚರ್ಚೆ ಮಾಡಿ ಮಾಹಿತಿ ತೊಗೊಂಡು, ಉದಾಹರಣೆ ನಾನು ಏನು ಒಂದು ಸೋಫಿಯಾ ಸ್ಕೂಲ್ ಹೇಳಿದೆ, ಇದನ್ನು ಮಾಡಿರ್ತಕ್ಕಂಥದ್ದು ಮಾಧ್ಯಮದಲ್ಲೆಲ್ಲ ಭಾಳ ದೊಡ್ಡ ಮಟ್ಟದಲ್ಲಿ ಬಂತು ಮಾನ್ಯ ಅಧ್ಯಕ್ಷ. ಅದನ್ನೆಲ್ಲದೂ ಕೂಡ ತೀಕ್ಷ್ಣವಾಗಿ ನಾವು ತಗೊಳ್ತೀವಿ. ಎಲ್ಲ ಶಾಲೆಯಲ್ಲೂ ಕೂಡ ಕಡ್ಡಾಯವಾಗಿ, ಯಾಕೆಂದರೆ ಮುಚ್ಚಳಿಕೆನೂ ಕೂಡ ಅವ್ರು ಬರೆದ ಮೇಲೇ ಅವರಿಗೆ ರಿನ್ಯೂವಲ್ ಸಿಗೋದು, ಇಲ್ಲಾಂದ್ರೆ ಸಿಗೋದಿಲ್ಲ.